ನಿನ್ನೆ ಒಂದು ಪ್ರಕರಣ ಆಯಿತು ನಮ್ಮ ಹುಬ್ಬಳ್ಳಿಯಲ್ಲಿ. ಈಗಾಗಲೇ ಹುಬ್ಬಳ್ಳಿ ಶಾಂತಿ ನೆಲೆಸುತ್ತಿರುವಾಗ ಕೆಲವೊಂದು ಕೋಮವಾದಿಗಳು ಇದನ್ನು ಪ್ರಚೋದಿಸುತ್ತಾ ಕೋಮುದ್ರುಳರನ್ನು ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ವಿಚಾರಣೆ ಅಂತ ಹೇಳಿದ್ರೆ ತೌಹೀದ್ ವೆಲ್ಫೇರ್ ಮುಸ್ಲಿಂ ಜಮಾತ್ ಅಂತ ಹೇಳಿ ಚಮನ್ ಪ್ಲಾಟ್ 78 ನಂಬರ್ ರಲ್ಲಿ ಒಂದು ಮಸೀದಿ ನಿರ್ಮಾಣ ಆಗಿ 20 ವರ್ಷಗಳಾಯ್ತು. 20 ವರ್ಷದಿಂದ ನಮಾಜ್ ಮಾಡ್ತಾ ಇದ್ದಾರೆ. ಅಲ್ಲಿ ಅವಾಗ ನೀರಿದ್ದಿಲ್ಲ, ಮೂಲ ಸೌಕರ್ಯ ಇದ್ದಿಲ್ಲ. ಆಗಿನ ವೇಳೆ ಅಲ್ಲಿ ಬಡಬಗ್ಗರು ಅಲ್ಲಿ ನಮಾಜ್ ಮಾಡ್ಕೊಂಡು ನಿರ್ವಹಿಸ್ತಾ ಇದ್ರು. ಯಾವ ಮಸೂತಿ ಇದ್ದಿಲ್ಲ, ಯಾವ ಮನೆಗಳಿದ್ದಿಲ್ಲ. ಅವಾಗಿನಿಂದ ಇವತ್ತಿನವರೆಗೆ ನಿರ್ಮಾಣ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತೆ ಅಲ್ಲಿ ಧ್ವನಿವರ್ಧಕ ಕೂಡ ಹಚ್ಚಿರಂಗಿಲ್ಲ. ಯಾರಿಗೂ ಸಾರ್ವಜನಿಕವಾಗಿ ತೊಂದರೆ ಕೊಡ್ತಾ ಇಲ್ಲ. ಬರ್ತಾರೆ ಬಡಬಗ್ಗರು ತಮ್ಮ ನಮಾಜ್ ಮಾಡಿ ಹೋಗ್ಬಿಡ್ತಾರೆ. ಅಲ್ಲೇನು ಸರಾಯಿ ಮಾರ್ತಾ ಇಲ್ಲ, ಇಸ್ಪೇಟ್ ಆಡ್ತಾ ಇಲ್ಲ, ಗೈರ್ ಕಾನೂನಿ ಕೆಲಸ ಮಾಡ್ತಾ ಇಲ್ಲ. ದೇವರ ಜ್ಞಾನ ಮಾಡಿ ಹೋಗ್ತಾ ಇದ್ದಾರೆ. ಅಲ್ಲೇ ಕ್ಯಾಮ್ರಾ ಇದೆ, 24 ತಾಸು ಕ್ಯಾಮ್ರಾ ಇದೆ. ತಾವು ಹೋಗಿ ವೀಕ್ಷಣೆ ಮಾಡ್ಕೋಬಹುದು. ಪೊಲೀಸ್ ಇಲಾಖೆಯವರು ಬಂದ್ರು, ನೋಡಿದ್ರು, ನಾವೇನ್ ಮಾಡ್ತಾ ಇದ್ದೇವೆ ನೋಡಿದ್ರು. ಅವ್ರಿಗೆ ಸಹನೆ ಆಯ್ತು. ಆಯ್ತ್ರಪ್ಪ ಮಾಡ್ರಿ ಅಂತ ಹೇಳಿ ರಕ್ಷಣೆ ಕೊಟ್ರು. 2 ತಿಂಗಳಿಂದ ಪೊಲೀಸರ ರಕ್ಷಣೆ ಕೊಟ್ಟಿದ್ದಾರೆ ನಮ್ಗೆ. ನಾವು ನಮಾಜ್ ವೇಳೆಗೆ ಬರ್ತಾರೆ, ಪಾಪ ಹೊರಗೆ ನಿಂತ್ಕೋತಾರೆ, ನಮಾಜ್ ಆದ್ಕೊಳ್ಳೆ ಹೋಗ್ತಾರೆ. ಇದು ಯಾಕೆ ಈ ರೀತಿ ಆಗ್ತಾ ಇದೆ? ನಾವೇನ್ ಮಾಡ್ತಾ ಇದ್ದೇವೆ? ನಾವು ಮೋಸ ಮಾಡ್ತಾ ಇದ್ದೇವೆ, ಯಾರಿಗಾರು ತೊಂದರೆ ಕೊಟ್ಟಿದ್ದೇವೆ, ಯಾರಿಗಾರು ಜಾಗ ಕಬಳಿಸಿದ್ದೇವೆ? ನನ್ನ ಸ್ವಂತ ಜಾಗದಲ್ಲಿ ನಾನೇ ಧಾರ್ಮಿಕವಾಗಿ ಅದು ತ್ಯಾಗ ಮಾಡಿ ನನ್ನ ಸ್ವಂತ ಖರ್ಚಿನಿಂದ ಒಂದು ಶೆಡ್ ನಿರ್ಮಾಣ ಮಾಡಿ ಅಲ್ಲಿರುವಂತ ಬಡಬಗ್ಗರಿಗೆ ನಮಾಜ್ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೇವೆ. ಚಂದ ಮಾಡೋದಿಲ್ಲ, ಮೈಕ್ ಇಲ್ಲ, ಲೌಡ್ ಸ್ಪೀಕರ್ ಇಲ್ಲ, ಬೇರೆ ಯಾವುದು ಧಾರ್ಮಿಕ ಚಟುವಟಿಕೆಗಳಿಲ್ಲ. ಯಾರಾದ್ರೂ ಯಾವಾಗಾದ್ರೂ ಹೋಗಿ ನೋಡ್ಕೋಬಹುದು. ಅಷ್ಟೇ ಅಲ್ಲ, ಏನಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ 1ನೇ ತಾರೀಕಿಗೆ ಸರ್ಕಾರ ಇದನ್ನು ಬೀಳಿಸ್ಬೇಕು. ಏನು ಆ ಸ್ಟ್ರಕ್ಚರ್, ಆ ಬಿಲ್ಡಿಂಗ್ ಏನಿದೆಯಲ್ಲ, ಕಟ್ಟಡ ಏನಿದೆಯಲ್ಲ, ಬೀಳಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ 2ನೇ ತಾರೀಕಿಗೆ ಅವರೇ ಬೆಳೆಸಿ ಶ್ರೀರಾಮ ಮಂದಿರವನ್ನು ಕಟ್ತಾರೆ. ನೋಡಿ, ಶ್ರೀರಾಮ್ ಒಂದು ಒಳ್ಳೆ ಪುರುಷ. ಅವ್ರ ಹೆಸರು ಬಳಸ್ಕೊಂಡು ಈ ರೀತಿ ಜನರಿಗೆ ದಾರಿ ತಪ್ಪಿಸೋದು ಸರಿಯಲ್ಲ. ಯಾರ ಜಮೀನ್ ಮೇಲೆ ಕಟ್ತಾ ಇದ್ದಾರೆ? ಇದಕ್ಕೆ ಶ್ರೀರಾಮ್ನ ಆತ್ಮ ಒಪ್ತದ? ಸರಿನಾ? ಇದು ಮಾಡೋದು ನಾವು ನೋಡಿ, ಧಾರ್ಮಿಕವಾಗಿ ಇರ್ಬೇಕು ಮನುಷ್ಯ. ಯಾವುದೇ ಜಗತ್ತಿನಲ್ಲಿ ಧರ್ಮ ಇದೆ ನೋಡಿ ಸ್ವಾಮಿ. ಭಾರತ ದೇಶ ಜಾತ್ಯತೀತ ರಾಷ್ಟ್ರ. ಎಲ್ಲರಿಗೂ ತಮ್ಮ ತಮ್ಮ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಅವಕಾಶಗಳಿದೆ. ಅಲ್ಲಿದ್ದಾಗ ಬೇರೆಯವರಿಗೆ ತೊಂದರೆ ಕೊಟ್ಟು ತಮ್ಮ ಧರ್ಮ ಆಚರಣೆ ಮಾಡುವುದು ಎಷ್ಟು ಸತ್ಯ? ಇದನ್ನು ಅರ್ಥ ಮಾಡ್ಕೋಬೇಕು. ಇದು ಆಡಂಬರಗಳಿಲ್ಲಂತ ಒಂದು ಸಂಘಟನೆ ಇದೆ. ಅಲ್ಲಿಂದ ನಾವು ನಮಾಜ್ ಮಾಡ್ತಾ ಇದ್ದೇವೆ, ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ. ಇದೆಲ್ಲರಿಗೂ ಗೊತ್ತಿದ್ದಂತ ವಿಷಯ. ಹೋಗಿ ಮತ್ತೆ ಈ ಹಿಂದೆ ಇದ್ದಾಗೂ ಕೂಡ ನಮ್ಮ ಜಿಲ್ಲಾ ಸಚಿವರು ಮಾನ್ಯ ಸಂತೋಷ್ ಲಾಡ್ ಅವರು ಈ ಹಿಂದೆ ರೇಣುಕಾ ಸುಕುಮಾರ್ ಮೇಡಮ್ ಅವರು ಇದ್ದಾಗೂ ಕೂಡ ಅಲ್ಲಿ ಸ್ಥಾನಿಕ ಚೌಕಾಶಿ ಮಾಡಿಸಿದ್ರು. ಅಲ್ಲಿ ಜನ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನಾವು ಬರೋಕ್ಕಿಂತ ಮೊದಲೇ ಇದ್ರೆ ಅವ್ರದ್ದೇನ್ ತಮ್ಮ ತೊಂದರೆ ಇಲ್ಲ, ಅವ್ರು ನಮಾಜ್ ಮಾಡ್ಕೊಂಡು ಹೊಂಟಾರಿ ಅಂತ ಹೇಳಿ ಅವ್ರಿಗೆ ಮನವರಿಕೆ ಆದಾಗಿನ ಸುಟ್ಟು ಇವತ್ತು ಸುಂದಿದ್ರು ಮತ್ ಬಾಲ ಬಿಸ್ತಾ ಇದ್ದಾರೆ. ಇದರಿಂದ ನಮ್ಗೆ ತೊಂದರೆ ಆಗ್ತಿದೆ, ಮುಸ್ಲಿಂ ಬಾಂಧವರಿಗೆ ತೊಂದರೆ ಆಗ್ತಾ ಇದೆ. ನಮಗೆ ಮತ್ತು ಮುಸ್ಲಿಂ ಬಾಂಧವರಿಗೆ ಮತ್ತು ಆ ಕಟ್ಟಡಕ್ಕೆ, ಆ ಜಾಗೆಗೆ ರಕ್ಷಣೆ ಕೊಡ್ಬೇಕಂತೇಳಿ ನಾವು ಮುಖ್ಯಮಂತ್ರಿಯವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಸೀಲ್ದಾರರಿಗೆ ಮತ್ತು ಪೊಲೀಸ್ ಕಮಿಷನರ್ ಅವರಿಗೆ ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಧನ್ಯವಾದಗಳು. ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು.